ವಿನಯದ ಪ್ರಾರ್ಥನೆ. ಹೌದೌದ್ರಿಪ್ಪ ಹೌದು. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಏನ್ ಹೇಳ್ಬೇಕತ್ತೀರಿಪ್ಪ ಮಾತಾ? ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಕುತ್ತವರಿಗೂ ನಿತ್ತವರಿಗೂ ಹೋಗವರಿಗೂ ಬರವರಿಗೂ ಊಟ ಮಾಡೋರಿಗೂ ಊಟ ಮಾಡಿಕೊಂಡ್ರವ್ರಿಗೂ ಎಲ್ಲರಿಗೆ ನಮ್ಮ ನಿಲಜಿ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ಕೊಂಡು ಬಂದಿರ್ತಮ್ಮ. ಏನ್ ಹೇಳ್ತಾರಿಪ್ಪ ಮಾತಾ? ಏನ್ ಹೇಳ್ಕೊಂಡು ಬಂದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ. ಹೌದೌದ್ರಿಪ್ಪ ಹೌದು. ಏನ್ ಹೇಳಿದ್ರು? ಕಳಬೇಡ ಕೊಲಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಬೇಡ ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಹೇಳಿದ್ರು ಅವರು. ಯಾರು ಹೇಳ್ಯಾರಿಪ್ಪ ಈ ಮಾತಾ? ಅಣ್ಣ ಬಸವಣ್ಣವ್ರು ಹೇಳ್ಕೊಂಡು ಬಂದಿರ್ತಮ್ಮ. ಇದನ್ನ ಮಾತು ಯಾಕೆ ಹೇಳ್ಯಾರಿಪ್ಪ? ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ಯಾರಿಪ್ಪ? ಈ ಜಗತ್ತಿನೊಳಗ ನಾವು ನೀವು ಎಲ್ಲ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವಿ. ಬಂದೀವ್ರಿಪ್ಪ. ಹೌದಿಲ್ಲ? ಹೌದೌದು. ಈ ಮಾನವ ಜನ್ಮಕ್ಕೆ ನಾವು ನೀವು ಬಂದ್ರು ಕೂಡ ಯಾವ ರೀತಿ ಇರ್ಬೇಕು ಅನ್ನುವಂತ ಮಾತನ್ನ ಹೇಳ್ಯಾರ ಅವರು. ಹೌದೌದ್ರಿಪ್ಪ ಹೌದೌದು. ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕ್ರಿಪ್ಪ? ಇವತ್ತಿನ ದಿವಸ ನಂದಿ ಬಸವೇಶ್ವರ ನಮಗ ವರ್ಕರ್ನಾಗಬೇಕಾದ್ರ ನೀವು ಒಬ್ಬರಿಗೆ ಕಳತನ ಮಾಡಕ್ ಹೋಗ್ಬೇಡ. ಹೌದೌದು. ಒಂದು ಕೊಲೆ ಮಾಡಕ್ ಹೋಗ್ಬೇಡ. ಒಂದು ದರೋಡಿ ಮಾಡಬೇಡ. ಒಂದು ಸುಳ್ಳು ಹೇಳಕ್ ಹೋಗ್ಬೇಡ. ಹೌದೌದು. ಒಬ್ಬರಿಗೆ ಮೋಸ ಮಾಡಕ್ ಹೋಗ್ಬೇಡ. ಮತ್ತ ನಿಂದ ನೀನ ಶಾನೆ ಅಂತ ಹೇಳಿ ಡುಬ್ಬ ಚಪ್ಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಯಾರ ಅವ್ರು. ಹೌದು ಹೌದು. ಹೌದಿಲ್ಲ? ಕರೆಯದ ಮಾತ. ಮತ್ತೆ ಎದುರಿಗೆ ಬಂದವರಿಗೆ ಅಸಹ್ಯದ ಮಾತು ಮಾತಾಡಬೇಡ. ಇಷ್ಟೆಲ್ಲಾ ನೀ ಪಾಲನೆ ಮಾಡಿ ನಡೆದಿಪ್ಪ ಅಂತಂದ್ರ ಏನಕ್ಕದ ನಿನಗ ಸಾಕ್ಷಾತ್ ದೇವ್ರು ಒಲಿತಾನ ಅಂತ ಹೇಳಿ ಯಾರು ಹೇಳ್ಯಾರಿಪ್ಪ? ಅಣ್ಣ ಬಸವಣ್ಣವರು ಬಹಳ ಚಂದ ಮಾರ್ಮಿಕವಾಗಿ ಹೇಳ್ಕೊಂಡು ಬಂದಾರ್ತಮ್ಮ. ಹೌದೌದ್ರಿಪ್ಪ ಹೌದು. ಹೌದಿಲ್ಲ? ಹೌದು. ಈಗ ಎಲ್ಲಾ ಬಿಟ್ಟಿವ್ ದೇವ್ರ ಹೊಲ್ಸ್ಕೊಳ್ದು ಬಿಟ್ಟಿವ್ ನಾವು. ಹಳ್ಳಿ ದೇವ್ರಿಗೆ ಟೋಪಿಗೆ ಹಾಕಕ್ ಹೊಂಟಿವ್ ನಾವು. ಹೌದು ಹೌದು. ಹೆಂಗ ದೇವ್ರು ಒಲಿಬೇಕ್ರಿ? ಹೆಂಗ್ರಿಪ್ಪ? ಹೆಂಗ ದೇವ್ರಿಗೆ ಟೋಪಿ ಹಾಕೋದ್ ಕೇಳೋದ ಮಾತ ಹೆಂಗ್ರಿಪ್ಪ? ಅವ ಏನಾಗಿತ್ತಪ್ಪ ಅಂತಂದ್ರ ಏನಾಗಿದ್ರಿಪ್ಪ? ಒಬ್ಬ ಈ ನನ್ನ ಅಪ್ಪ ಬಸವಣ್ಣಪ್ಪಗ ಕೌಲ್ ಹಚ್ಚಾಕ ಬಂದಿದ್ದ. ಹೌದೌದೌದೌದೌದು. ಎಂತ ಕೌಲ್ ಹಚ್ಚಾಕ ಬಂದಿದ್ದ? ಎಂತದ್ರಿಪ್ಪ? ರೋಣಿ ಮಿರ್ಗ ಮಳಿ ಒಳೆ ಬಹಳ ಬರ್ದಿ ಆಗಿತ್ತು. ಹೌದು. ಯಪ್ಪ ಬಸವಣ್ಣಪ್ಪ ಈ ವರ್ಷನ ಏನ್ ಹೊಲರಾಗಿ ಬಿತ್ತೆ ಅಂತೇಳಿ ಕೌಲ್ ಹಚ್ಚಾಕ ಬಂದ. ಅವಾಗ ಏನಾಯ್ತು? ಈಗ ಬಸವಣ್ಣಪ್ಪ ಅವಾಗ ಕೌಲು ಕೊಟ್ಟ. ಹೆಂಗ ಕೌಲು ಕೊಟ್ಟ? ಹೆಂಗ್ರಿಪ್ಪ? ನೀ ಏನ್ ಬಿತ್ತತಿ ಬಿತ್ತು ಮ್ಯಾಲಿಂದೆಲ್ಲ ನಿನಗ ತಳಿಗಂದ ನನಗ ಅಂತ ಹೇಳಿಬಿಟ್ಟಿವ. ಹೌದಾ? ಏನ್ ಹೇಳ್ದ? ಮ್ಯಾಗಿಂದೆಲ್ಲ ನಿನಗ ತಳಗಿಂದೆಲ್ಲ ನನಗ. ಮ್ಯಾಲಿಂದ ನಿನಗ ತಳಿಗಂದ ನನಗ ಅಂದ ಕೂಡಲೇ ಇವ್ ರೈತ ಬಾಳ ಶಾನ್ಯ ಏನ್ ಮಾಡ್ತಾನ? ಜ್ವಾಳ ಬಿತ್ತಿದ್ರಿ ಇವ್ ಜ್ವಾಳ. ಹೌದು. ಜ್ವಾಳ ಬಿತ್ತಿದ ಮುಂದ ಜ್ವಾಳ ಚಲೋ ಬತ್ತು. ಮುಂದ ತೆನಿ ಎಲ್ಲ ಕೊಯ್ಕೊಂಡ ಮ್ಯಾಗಿಂದೆಲ್ಲ ತಾವ್ ಒಟ್ಕೊಂಡ ದಂಟೆಲ್ಲ ತಂದ ಬಸವಣ್ಣಪ್ಪನ ಮುಂದೆ ಒಟ್ಟಿ ಬಿಟ್ಟ. ಹೌದು ಹೌದಾ? ದೇವ್ರು ಹುಚ್ಚಾಗಿ ಕೂತ್ರಿ. ಅವಾಗ ಏನಾಯ್ತ್ರಿಪ್ಪ? ಅಲ್ಲ ಮ್ಯಾಗಿಂದೆಲ್ಲ ನಿನಗ ತಳಗಿಂದ ನನಗಣ್ಣ ತೆನಿ ಕೊಯ್ಕೊಂಡ ದಂಟ ತಂದ ನನ್ನ ಮನಿ ಮುಂದೆ ಗುಡಿ ಮುಂದೆ ಒಟ್ಟ್ಯಾನ. ಹೌದೌದು. ಈ ಮಗ ಮುಂದಿನ ವರ್ಷ ಬರ್ಲಿಗಪ್ಪಿ ಇವಂಗ ಆಟ ಕಲ್ಸುನು ಅಂದವ್. ಅವಾಗ ಏನಾಯ್ತ್ರಿಪ್ಪ? ಅವಾಗ 2ನೇ ವರ್ಷ ಮತ್ತ ರೋಣಿ ಮಿರ್ಗಾಮಳಿ ಬಹಳ ಭಾರಿ ಆಯ್ತು. ಆ ರೋಣಿ ಮಿರ್ಗಾಮಳಿಗೆ ಇವ್ ಯಾಕಂದ್ರೆ ಹೋದ ವರ್ಷ ಜ್ವಾಳ ಮಣಗಂಡ ಉಂಡಿದ್ದ. ಹೌದೌದೌದು. ಇವ್ ಮತ್ತ ಹೊಳ್ಳಿ ಹೋಗಿ ಬಸವಣ್ಣಪ್ಪನ ಕೇಳಬೇಕಂತ ಬಂದ್ ಮತ್ತ ಕೌಲ್ ಹಚ್ಚಿದ. ಅವಾಗ ಏನ್ ಕೇಳ್ತಾನ ಬಸವಣ್ಣಪ್ಪಗ? ಬಸವಣ್ಣಪ್ಪ ಸಿಟ್ಟಿಗೇರಿ ಕೂತಿದ್ರಲ್ಲ. ಹೌದೌದು. ಬರ್ಲಿ ಮಗ ಅಂದ. ಅವಾಗ 2ನೇ ವರ್ಷ ಏನ್ ಕೌಲು ಕೊಟ್ಟ? ಏನ್ರಿಪ್ಪ? ಮ್ಯಾಗಿಂದ ನನಗ ತಳಗಿಂದ ನಿನಗ ಮಗನ ಅಂದ್ಬಿಟ್ಟವ್. ಹೌದಾ? ಮ್ಯಾಗಿಂದ ದೇವ್ರಿಗೆ ತಳಗಿಂದ ರೈತಗ. ಮ್ಯಾಗಿಂದ ನನಗ ತಳಗಿಂದ ನಿನಗ ಅಂದ ಕೂಡಲಿ ಇವ್ ರೈತ ಶಾನ್ಯ ಬಾಳ ಶೇಂಗಾ ಬಿತ್ತಿ ಬಿಟ್ರಿ ಇವ್. ಶೇಂಗಾ ಬಿತ್ತಿದ ಹತ್ತು ಎತ್ತು ಬೆಳಿ ಬತ್ತು. ಅವಾಗ ಕಾಯಿ ಎಲ್ಲ ಹರ್ಕೊಂಡ ಮ್ಯಾಗಿಂದ ಬಳ್ಳಿ ತಂದು ಬಸವಣ್ಣಪ್ಪನ ಮುಂದೆ ಒಟ್ಟಿ ಬಿಟ್ಟು. ಹೌದೌದೌದೌದು. ಇದು 2 ವರ್ಷ ಆಯ್ತು. ಅವಾಗ ಏನಾಯ್ತು? 3ನೇ ವರ್ಷಕ್ಕೆ ಬತ್ತು. 3ನೇ ವರ್ಷಕ್ಕೆ ಬಂದ ಕೂಡಲೇ ಯಾಕಂದ್ರೆ 2 ವರ್ಷ ಅಗ್ದಿ ಆರಾಮ ಇದ್ದೀವ. 1 ವರ್ಷ ಜ್ವಾಳ ಬೆಳೆದಿದ್ದ, 1 ವರ್ಷ ಶೇಂಗಾ ಬೆಳೆದಿದ್ದ. ಹೌದು. ಬಸವಣ್ಣಪ್ಪನ ಮಾತು ಬಾಳ ಕರಿ ಅದಾವ, ಬಾಳ ಚಲೋ ಹೇಳ್ತಾನ. ಇನ್ನು 3ನೇ ವರ್ಷ ಕೌಲ್ ಹಚ್ಚಿ ಕಾಳು ಹಾಕಬೇಕಂತ ಮತ್ತ ಬಂದ.
ಅವಾಗ ಏನ್ ಮಾಡ್ತಾನ 3ನೇ ವರ್ಷಕ್ಕೆ ಬಂದು ಬಸವಣ್ಣಪ್ಪನ ಕೇಳಿದ, ಹೌದೌದು ಯಪ್ಪ ಈ ವರ್ಷ ಏನ್ ಬಿತ್ಲಿ ಅಂತ ಕೇಳಿದ. ಬಸವಣ್ಣಪ್ಪ ಸಿಟ್ಟಿಗೇರಿದ್ದ, ಮಗನ ಮ್ಯಾಗಿಂದು ನನಗ ತಾಳಿಗಿಂದು ನನಗ ನಡಿಯೊಂದು ನಿನಗ ಮಗನ ಅಂದ್ಬಿಟ್ಟ. ಹೌದಾ ಅವಾಗ ಏನ್ ಮಾಡ್ತಾನ ಮಗ, ಮ್ಯಾಗಿಂದು ನನಗ ತಾಯಿಗಿಂದು ನನಗ ನಡಿಯುವುದು ನಿನಗ ಮಗನ ಅಂತ ಬಾಳ ಶಾಣ್ಯ ಸುಳಿ ಮಗ ಗೊಂಜಾಳ ಬಿದ್ದು ಬಿಟ್ರಿ ಗೊಂಜಾಳ. ಹೌದು ಹೌದು ಮ್ಯಾಗೂ ಇಲ್ಲ ತಳಗೂ ಇಲ್ಲ ನಡು ನೋಡ್ರಿ. ಹೌದೌದು ಯಾಕಂದ್ರ ಇನ್ ಇಂತ ದೇವ್ರಿಗೆ ಟೋಪಿ ಹಾಕಾಕತ್ತೀವ್ ನಾವ. ಮತ್ತಿನ್ನು ದೇವ್ರ ಒಲಿ ಅಂದ್ರೆ ಹೆಂಗ್ ಒಲಿಬೇಕ್ರಿ? ಹೆಂಗ್ ಒಲಿತಾನ್ರಿಪ್ಪ ದೇವ್ರ? ಹೌದಿಲ್ಲ? ಹೌದೌದು. ಅದಕ್ಕ ದೇವ್ರ ಒಲಿಬೇಕಾದ್ರ ಬಾಳ ನಮ್ಮಲ್ಲಿ ಇಂತ ಒಂದ ಏನ್ ಕೆಲಸ ಅದಾವ. ಏನ ಕೆಲಸ ಇದೆ ಹೇಳಿನ್ಯ, ಸುಳ್ಳು ಹೇಳಬಾರ್ದು, ತುಡುಗು ಮಾಡಬಾರ್ದು, ಮತ್ತೊಬ್ಬಗ ಅಸಹ್ಯದ ಮಾತು ಮಾತಾಡಬಾರ್ದು, ಹೌದೌದು, ಆ ಕೊಲೆ ಸುಲಿಗೆ ಮಾಡಬಾರ್ದು, ತನ್ನ ಡುಬ್ಬ ಚಪ್ಪಡಿಸ್ಕೋಬಾರ್ದು. ಹೌದೌದು. ಇಂಥದೆಲ್ಲಾ ಬಿಟ್ಟಿಪ್ಪ ಅಂತಂದ್ರೆ ನಿನಗೆ ದೇವ್ರು ಒಲಿತಾನ ಅಂತ ಹೇಳ್ಯಾರ. ಮತ್ ಇಂಥದೆಲ್ಲಾ ಬಿಟ್ಟು ದೇವ್ರಿಗೆ ಟೋಪಿಗೆ ಹಾಕಿ ಹೋದಿವ್ರಿ ಹೆಂಗ್ ವರ್ಕರ್ನ ಆಗ್ಬೇಕ್ರಿ? ಮನ್ಯಾಗಿನ ಹೆಂಡ್ರನ ಒಲಿವಾರ ನಮಗ ದೇವ್ರ ಏನ ಒಲಿತಾನೆ. ಹೇ ಯಾಕಂದ್ರ ಯಾಕ್ರಿಪ್ಪ ಬಾಳ ಬಿರಿ ಅದ. ಯಾಕಂದ್ರ ನೀವ್ ಅಂದಂಗ ಮನಿ ಒಳಗೆ ಹೆಂಡ್ರು ಹೊಲಸ್ಕೊಡ್ದ ಬಾಳ ಬಿರಿ ಅದ. ಹೋಗೋಣ ಒದಿಲದ್ದಾರಿ ನಮ್ಮನವ್ರ. ಹೌದಿಲ್ಲ? ಹೌದು. ಅದಕ್ಕೆ ದೇವ್ರ ಹೆಂಗ್ ಒಲಿಬೇಕು ಅದಕ್ಕಿರ್ಲಿ ಇರ್ಲಿ. ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಸುಗಮವಾಗಿ ಸಾಗಿ ಬಂದಾವ. ಹೌದು. ಇನ್ನು 3 ಗಂಟೆ ಮುಂದೆ ಅವ್ರ ಕಾರ್ಯಕ್ರಮ ಬೇರೆ ಅದಾವ. ಏನದಾರಿಪ್ಪ ಅವು? ಏನದಾವಪ್ಪ ಅಂತಂದ್ರ ಇನ್ನ ತೇರ್ ಜಗ್ಗುದು, ಕೋಲ ಮೆರವಣಿಗೆ, ಇನ್ನ ನಾನಾ ರೀತಿ ಕಾರ್ಯಕ್ರಮ ಅದಾವ. ಅವ್ರವ್ರ ಜೋಡಣದಾಗ ಅವ್ರ ಅದಾರ. ಹೌದಿಲ್ಲ? ಹೌದೌದು. ಅಷ್ಟರ ಒಳಗಡೆ ನಮ್ಮ ಹಾಲು ಮತ್ತದ ಪದ ಕೇಳಬೇಕು, ದೇವರ ನಾಮ ಸ್ಮರಣೆ ಕೇಳ್ಬೇಕಂತ 2 ಡೊಳ್ಳಿನ ಕಲಾ ಸಂಘ ಕುಡಿಸ್ಯಾರ. ಹೌದಿಲ್ಲ? ನಾವು ಪ್ರಥಮ ಸಂಧಿಗೆ ಬಂದು ಏನ್ ಹೇಳೇವಿ? ಏನ್ರಿಪ್ಪ? ಸರಜೋಡಿ ಕಲಾವಂತರೊಳಗೆ ಹೆಣ್ಮಕ್ಳ ಅಂದ್ರೆ ಚಿಂತಲಿ ಮಾಯವ್ ಇದ್ದಂಗ ಕಡೆ ನಮ್ಮಲ್ಲಿ ತಮ್ಮ ಹಾಡಕತ್ತಾನಪ್ಪ ಅಂತಂದ್ರೆ ಇವ್ ಬೀರಪ್ಪ ಇದ್ದಂಗ ಅಂತ ಹೇಳೇವಿ ನಾವು. ಅವಾಗ ಏನತ್ತಾರಿಪ್ಪ ಅವ್ರು ಏನ್ ಹೇಳ್ತಾರು? ಆ ಮಾಯಮ್ಮದು ಮಾತಾಡಿಲ್ಲ, ಈ ಕಡೆ ಬೀರಪ್ಪದು ಮಾತಾಡಿಲ್ಲ. ಅವ್ರು ಏನ್ ಮಾತಾಡ್ಯಾರ? ಬರೇ ಮಂಡ ಮಾತಾಡ್ಯಾರ ಅವರು. ಹೌದೌದೌದು. ಹಂಗಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಗಾಡಿ ಸರ್ತಿಗೆ ಬಿಟ್ಟೈತಿ ಅಂದ್ರ ನಾ ಮುಂದ ನೀ ಮುಂದ ಯಾಕಂದ್ರೆ ಗೆರಿ ಹೋಗಿ ಮುಟ್ಟು ಕರ್ತವ್ಯ ಓಟಗಾರದ. ಹೌದೌದೌದು. ಹೌದಿಲ್ಲ? ಹೌದು. ಯಾಕಪ್ಪ ಅಂದ್ರೆ ನಾವ್ ಹೇಳೇವಿ, ಏನ್ ವಿಷಯ ಇಡ್ತೀರಿ ಹೇಳ್ರಿ, ಏನ್ ಪ್ರಶ್ನೆ ಮಾಡ್ತೀರಿ ಮಾಡ್ರಿ, ಏನ್ ಕೇಳ್ತೀರಿ ಕೇಳ್ರಿ ಕೇಳ್ರಿ, ಮತ್ತೆ ಏನ್ ಮಾತಾಡ್ತೀರಿ ಮಾತಾಡ್ರಿ ಅಂತ ಪೈಲಾ ಸಂಡಿಗೆ ನಿಮಗೆ ಚಾನ್ಸ್ ಕೊಟ್ಟಿವು. ಹೌದೌದೌದು. ನೀವು ಏನ್ ಮಾತಾಡ್ರಿ ಅಂತ. ಹೌದಿಲ್ಲ? ಬರೇ ಯಾಕಂದ್ರೆ ಡೆಬ್ಬಿ ಬಾರಿಸಿ ಗುಬ್ಬಿ ಎಬ್ಸು ವ್ಯವಹಾರ ಆಗಬಾರ್ದ್ರಿಪ್ಪ. ಏನಾರೇ ಇದ್ರೆ ಇಲ್ಲಿ ಗಟ್ಟಿ ವ್ಯವಹಾರ ಆಗಬೇಕು. ಹೌದೌದು. ಅದಕ್ಕೆ ಹೇಳಿದ್ರ ಅವರು ಏನ್ ಹೇಳ್ಯಾರಿಪ್ಪ? ಸರಜೋಡಿ ಕಲಾವಂತರ ಒಳಗ ಸರ್ ಏನದಾರ, ಬಹಳ ದೊಡ್ಡ ಗುರುಗಳದಾರ. ಹೌದೌದೌದು. ಯಾಕಂದ್ರ ಇನ್ನ ನಾವು ತಪ್ಪಬಹುದಕ್ರೆ ಅವ್ರ ತಪ್ಪಾಕ್ ಮೇಳಿಲ್ಲ. ಯಾಕೆ ನೀವು ತಪ್ಪಾಕಿ ಇನ್ನ ಬಡ್ ಚಿಪ್ತೀರಿ. ಅಲ್ಲ ಅವ್ರ ತಪ್ಪಾಕಿ ನೀವು ಬಡ್ ಚಿಪ್ತಾರೇನು? ಇಲ್ರಿಪ್ಪ. ಏನ್ ಸಣ್ಣವ್ರದಿರೋ? ಇಲ್ರಿಪ್ಪ, ವಯಸ್ಸಾಗಲ್ಲ, ಮದುವೆ ಆಗ್ಯದ. ಮತ್ತ ನೀವು ಯಾಕೆ ತಪ್ತೀರಿ ಅಂತ? ಹೌದಿಲ್ಲ? ಹೌದೌದು. ಹಂಗೇನು ದಯವಿಟ್ಟು ನೀವು ಏನಾರಿ ಹೇಳಿ ಏನಾರಿ ಮಾತಾಡಕ್ ಹೋಗ್ಬೇಡ್ರಿ. ಹೌದೌದು. ಇನ್ನು ಭಕ್ತಿ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಯಾಕಪ್ಪ ಅಂತ ಧರಣಿ ಮೇಲೆ ಬಂದ ಭಕ್ತಿ ಪವಾಡಗಳನ್ನ ಯಾರ ಮಾಡಿದ್ರು, ಎಂತ ಭಕ್ತಿಯನ್ನ ಮಾಡಿದ್ರು. ಹೆಂಗ ಮಾತಾಡುದದ? ಹೆಂಗ್ರಿಪ್ಪ? ಹೆಂಗ ಮಾತಾಡುದಪ್ಪ ಅಂತಂದ್ರ ವೀರಗೊಲ್ಲಾಳ ಶರಣ ಅಂತ ಹೇಳಿ ಒಬ್ಬ ಮಹಾ ಶರಣಾಗಿ ಹೋದ. ಹೌದೌದೌದೌದೌದೌದು. ಎಲ್ಲಿ? ನಮ್ಮ ಹಾಲ ಮತದ ಒಳಗ ಕುರುಬ ಸಮುದಾಯದೊಳಗ ಹುಟ್ಟಿ ವೀರಗೊಲ್ಲಾಳ ಶರಣ ಅಂತ ಏನ್ ಮಾಡ್ತಿದ್ದ? ಎಲ್ಲಿ ಒಂದು ಮಡ್ಡಿ ಒಳಗ ಕುರಿ ಕಾಯ್ತಿದ್ದ. ಅವಾಗ ಏನಾಯ್ತ್ರಿಪ್ಪ? ಕುರಿ ಕಾಯುವಂತ ಸಂದರ್ಭದೊಳಗ ಹೌದು ಶ್ರೀಶೈಲಕ್ಕ ದಿಂಡೆ ಹೊಂಟಿತ್ತು. ದಿಂಡೆ. ಹೌದೌದು. ಎಲ್ಲಿ? ಶ್ರೀಶೈಲ ಮಲ್ಲಿಕಾರ್ಜುನಗ. ಅವಾಗ ಏನಾಯ್ತ್ರಿಪ್ಪ? ಆ ದಿಂಡೆ ಹೋಗುವಂತ ಸಂದರ್ಭದೊಳಗ ಏನಾಗಿತ್ರಿಪ್ಪ? ಆ ದಿಂಡೆದವ್ರಿಗೆ ವೀರಗೊಲ್ಲಾಳ ಕೇಳ್ತಾನ. ಏನ್ ಕೇಳ್ತಾನ ಮಾತ? ಯಪ್ಪ ನೀವ್ ಎಲ್ಲಿ ಹೊಂಟಿರಿ ಹೊತ್ತಂದ? ಹೌದೌದು. ನಾವ ಶ್ರೀಶೈಲ ಮಲ್ಲಿಕಾರ್ಜುನ ಹೊಂಟಿವಿ ಅಂತ ಹೇಳಿದ್ರು ಅವರು. ಅವಾಗ ಏನತ್ತಾನ್ರಿಪ್ಪ? ಹಂಗಾದ್ರ ಅಲ್ಲಿ ಏನ್ ಸಿಗ್ತೈತಿ ಅಂತ ಕೇಳಿದ. ಅವಾಗ ಏನ್ ಹೇಳ್ತಾರ್ರಿಪ್ಪ? ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಸಿಗ್ತೈತಿ ಅಂತ ಹೇಳಿದ್ರು ಅವರು. ಹಂಗಾದ್ರೆ ನನಗೊಂದು ಲಿಂಗ ತಂದು ಕೊಡ್ತೀರಿ ನೋತ್ ಗೊಲ್ಲಾಳ ಕೇಳ್ತಾನ. ಅವಾಗ ಏನ್ ಹೇಳ್ತಾರಪ್ಪ ದಿಂಡೆದವರು? ಆ ದಿಂಡೆದೊಳಗೆ ನಂದಯ್ಯ ಸ್ವಾಮಿ ಅಂತ ಹೇಳಿ ನಂದಯ್ಯ ಸ್ವಾಮಿ ಇದ್ದ.
ನಿನಗೂ ಒಂದು ಲಿಂಗ ತಂದು ಕೊಡ್ತೀವಲ್ಲ ಅಂತ ಹೇಳಿದವ. ಹೌದೌದೌದು. ಹಂಗಾದ್ರೆ ನನ್ನೊಂದು ದುಡ್ಡು ತಗೋರಿ, ದುಡ್ಡು ತಗೊಂಡು ಬರುವಾಗ ಒಂದು ಲಿಂಗ ತಗೊಂಬರಿ ತಿಳಿಸಿದ ಅವ್ರಿಗೆ ದುಡ್ಡು ಕೊಟ್ಟ. ಅವಾಗ ಏನ್ ಮಾಡ್ತಾರ್ರಿಪ್ಪ? ಆ ದುಡ್ಡು ತಗೊಂಡು ನಂದಯ್ಯ ಸ್ವಾಮಿ ಶ್ರೀಶೈಲ ದಿಂಡದವ್ರು ಎಲ್ಲಾರು ಹಾದ್ರು. ಹೌದೌದು. ಹೋಗಿ ಶ್ರೀಶೈಲ ದರ್ಶನ ಮಾಡಿಕೊಂಡು ಯಾತ್ರಾ ಮುಗಿಸ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಹೊಳ್ಳಿ ಬರುವಾಗ ಹೊಳ್ಳಿ ಬರ್ತಿದ್ರು. ಬರುವಂತ ಸಂದರ್ಭದೊಳಗೆ ಲಿಂಗ ತೋರದೆ ಮರ್ತ ಬಿಟ್ಟಿದ್ರು. ಇವನ್ ನೋಡಿ ನೆನಪಾತ್ರಿಪ್ಪ ಇವಂಗ. ಇವನು ನೋಡಿ ನೆನಪಾಯ್ತು. ಅವಾಗ ನಂದಯ್ಯ ಸ್ವಾಮಿ ತಾನ ಏನತ್ತಾನ ಮಾತ? ಆ ಗೊಲ್ಲಾಳ ನಮಗ ಲಿಂಗ ತರ್ಲಾಕ ಒಂದು ದುಡ್ಡು ಕೊಟ್ಟಿದ್ದ, ನಾವ ಲಿಂಗ ಮರ್ತ ಬಿಟ್ಟು ಬಂದೇವಿ. ಹೌದೌದು. ಇನ್ನು ಹೆಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ಕೋತ ಏನ್ ಮಾಡ್ತಾನ? ಆ ಮಡ್ಡಿ ಒಳಗ ಕಾಲೇ ಒಂದು ಬಟ್ಟಲೆ ಹಳ್ಳ ಕೆದರ್ಕೋತ ನಿಂತಿದ್ದ. ಯಾವ ಬಳ್ಳಿಗೆ ಒಂದು ಕುರಿ ಹೆಕ್ಕಿದಿತ್ತು. ಅವಾಗ ಏನಾಯ್ತ್ರಿಪ್ಪ? ಕುರಿ ಹಿಕ್ಕಿ ಕಾಣಿಸಿತ್ತು. ಇವಂದ ಇದು ಮಳ್ಳು ಕುರುಬದ. ಇದಕ್ಕ ಹಿಕ್ಕಿ ಅಂದ್ರು ಏನು ಗುರ್ತಿಲ್ಲ, ಲಿಂಗ ಅಂದ್ರು ಏನು ಗುರ್ತಿಲ್ಲ. ಇದಕ್ಕೆ ಹಿಕ್ಕಿ ಹೋದ ಇದೇ ಲಿಂಗ ಐತಿ ಹೇಳಿ ಕೊಟ್ಟು ಬಿಡ್ಬೇಕಂತ ತಿಳ್ಕೊಂಡು ಏನ್ ಕೊಡ್ತಾನ? ಅಲ್ಲಿ ಕಾಲಿಲೆ ಎದ್ದಿರ್ತಕ್ಕಂತ ಹಿಕ್ಕಿ ಕೈಯಾಗ ತಗೊಂಡ. ಹೌದೌದು. ಆ ಹಿಕ್ಕಿ ಹೋದ ಗೊಲ್ಲಾಳಗ ಕೊಟ್ಟ. ಅವಾಗ ಏನಾಯ್ತ್ರಿಪ್ಪ? ಗೊಲ್ಲಾಳಗ ಕೊಟ್ಟು ಗೊಲ್ಲಾಳಗ ಒಂದು ಮಾತು ಹೇಳಿದ. ಏನ್ ಹೇಳ್ತಾನ ಮಾತ? ಏ ಗೊಲ್ಲಾಳ, ಗೊಲ್ಲಾಳೇಶ್ವರ, ಈ ಲಿಂಗ ನೀ ಒಟ್ಟ ಕೈ ಬಿಚ್ಚಿ ನೋಡಕ್ ಹೋಗ್ಬೇಡ. ಲಿಂಗ ಓದಿ ಇದು ಹಿಕ್ಕಿ ಟಿಕ್ಕದೊಳಗೆ ಇಡು. ದಿನನಿತ್ಯ ಅದಕ್ಕೆ ಹಾಲು ಎರೆದು ಪೂಜೆ ಮಾಡು. ಇಲ್ಲೇ ಶ್ರೀಶೈಲ ಮಲ್ಲಯ್ಯ ಅದಾನ ಅಂತ ಹೇಳಿದ. ಅವಾಗ ಏನ್ ಮಾಡ್ತಾನ ಗೊಲ್ಲಾಳೇಶ್ವರ? ಆಯ್ತಪ್ಪ ತಂದ. ಆ ಹಿಕ್ಕಿ ಕೊಟ್ಟಿರ್ತಕ್ಕಂತ ಲಿಂಗ ಐತತಿ ತಿಳ್ಕೊಂಡು ಹಿಕ್ಕಿ ಟಿಕ್ಕದೊಳಗೆ ಇಟ್ಟ. ಮುಂಜಾನೆ ಕುರಿ ಹೆಣ್ಣವು ಹೋದ ಹಾಲು ಅಲ್ಲೇ ಏರ್ಯಾವು. ಸಂಜೀಕ ಹಾಲು ಹೆಣ್ಣವು ಹೋದ ಅದೇ ಟಿಕ್ಕದೊಳಗೆ ಏರ್ಯಾವು. ಹೌದೌದು. ಹಿಂಗ ಒಂದು ಕೆಲವೊಂದು ದಿವಸ ಹೋಯ್ತು. ಅವಾಗ ಏನಾಯ್ತು? ಆ ಸುದ್ದಿ ಅವ್ರ ಅಪ್ಪಗೆ ಗೊತ್ತಾಯ್ತು. ಅವಾಗ ಏನಾಯ್ತ್ರಿಪ್ಪ? ಅವ್ರ ಅಪ್ಪಗೆ ಗೊತ್ತಾಯ್ತು. ಅವ್ರ ಅಪ್ಪ ಸಿಟ್ಟಿಗೆ ಏರಿದ. ಅಲ್ಲೋ ಮಗನ, ಹಿಂಡಿರ್ತಕ್ಕಂತ ಹಾಲೆಲ್ಲ ಕುರಿ ಯಾವ ಹಿಕ್ಕಿ ಒಳಗೆ ಬಳಸ್ತಿ? ಮರಿಗಳು ಸಾಯ್ಲಕತ್ತಾವ ಇಲ್ಲಿ. ಮರಿಗಳು ಸಾಯಕತ್ತಾವು. ನಿನಗ್ ಬುದ್ಧಿ ಐತಿಲ್ಲೋ ಮಗನ ಅಂತ ಹೇಳಿ ಮಗನಿಗೆ ಬೈಲಕತ್ತ. ಅವಾಗ ಏನಂತಾನ ಗೊಲ್ಲಾಳ? ಅಪ್ಪ ಮಗನಿಗೆ ಜಗಳ ಶುರು ಆಯ್ತು, ವಾದಾವಾದಿ ಶುರು ಆಯ್ತು. ಹೌದೌದೌದೌದು. ಶುರು ಆದಾಗ ಅವ್ರ ಅಪ್ಪ ಏನ್ ಮಾಡಿದ? ಮಗನ ನನಗ್ ಹೊಳ್ಳಿ ವಾದಾಕ್ತಿ ತಂದು ಕೊಡ್ಲಿ ತಗೊಂಡು ಕಡಿಲಾಕ ಬಂದ. ಅವಾಗ ಏನಾಯ್ತ್ರಿಪ್ಪ? ಅವಾಗ ಕೊಡ್ಲಿ ತಗೊಂಡು ಕಡಿಲಾಕ ಬಂದಿದ್ದ. ಹೌದು. ಅಪ್ಪ ಶ್ರೀಶೈಲ ಮಲ್ಲಿಕಾರ್ಜುನ ನೀನೇ ಕಾಪಾಡಬೇಕು ಅಂತ ಹೇಳಿ ಹೋಗಿ ಆ ಡಿಗ್ಗಕ್ಕೆ ತೆಕ್ಕ್ಯಾದ. ಡಿಗ್ಗಕ್ಕೆ ತೆಕ್ಕ್ಯಾದಾಗ ಅದೇ ಡಿಗ್ಗದೊಳಗಿಂದ ಯಾವ ಶ್ರೀಶೈಲ ಮಲ್ಲಯ್ಯ ಪ್ರತ್ಯಕ್ಷ ಆಗಿ ಬಂದ. ಹೌದು ಹೌದು. ಯಾಕ